ನನಗೊಂದು ಅನುಮಾನ ಕಾಡ್ತಾನೆ ಇತ್ತು. ಅವರ ಆತ್ಮಕಥೆಯಲ್ಲಿ ಹರ್ಷನ ಬಗ್ಗೆ ಬರೀತಾರೇನೋ ಅಂತ. ಕೇಸಾದ್ರೆ ಜೈಲಾದ್ರೆ ಅನ್ನೋ ಭಯ ಬೇರೆ. ನಾನು ಶಿಕಾರಿಗೆ ಅಂತ ಹೋಗಿದ್ದು ನನ್ನ ಮನಸ್ಸಿಗೆ ಸಮಾಧಾನ ತಂದ್ಕೊಳ್ಳೋದಕ್ಕೆ. ಆದರೆ ಹೊರಗಿನ ಜಗತ್ತಿಗೆ ಅದು ಹುಚ್ಚತನ ಅನ್ನಿಸ್ಬೋದು. ನನ್ನನ್ನು ಪೂರ್ತಿ ಹುಚ್ಚ ಅಂತ ಜನ ತಿಳಿದ್ರೆ ನನ್ನ ಪುಸ್ತಕದ ಗಾಂಭೀರ್ಯತೆ ನಾನೇ ಹಾಳು ಮಾಡ್ದಂಗಾಗುತ್ತೆ. ಹುಚ್ಚ ಹೇಳೋ ವೇದಾಂತನ ಯಾರು ಕೇಳ್ತಾರೆ ಹೇಳು? ಹಾಗಾದ್ರೆ ನೀವು ಅದನ್ನೆಲ್ಲ ಈ ಆತ್ಮಕಥೆಯಲ್ಲಿ ಬರೆಯಲ್ಲ ಅಂತಾಯ್ತು. ನಮಸ್ಕಾರ ಶೆಟ್ರೆ. ಹೊಸ ಕಾದಂಬರಿಗೆ ಏನಾದರೂ ಹೊಳಿತಾ? ನಿಮ್ಮಂಥವ್ರಿಗೆ ಇಂಥ ಜಾಗದಿಂದನೇ ಹೊಸದೇನಾದರೂ ಹೊಳಿಯೋದಂತೆ. ನಿಂತ್ಕೊಳ್ಳಿ ಶೆಟ್ರೆ, ನಿಮ್ಮ ಹತ್ರ ಸ್ವಲ್ಪ ನಾನು ಮಾತಾಡಬೇಕು. ಊರವ್ರು ನಿಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ, ಆದರೆ ನಾನು ಯಾವುದನ್ನು ನಂಬಲ್ಲ. ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ. ನೀವು ದೊಡ್ಡ ಕತೆಗಾರರು. ನನ್ನ ಹತ್ರನೂ ಒಂದು ಕತೆ ಇದೆ. ಆ ಕತೆನ ಕಾದಂಬರಿ ಮಾಡ್ಬೋದಾ? ಒಂದು 10 ನಿಮಿಷ ನನ್ನ ಕತೆ ಕೇಳ್ತೀರಾ? ಒಂದೂರು, ಇಬ್ಬರು ಅನಾಥರು. ಒಬ್ಬ 25-26 ಸುಮಾರಿನ ಯುವಕ, ಇನ್ನೊಬ್ರಿಗೆ ನಿಮ್ಮ ವಯಸ್ಸು. ಈ ನಿಮ್ಮ ವಯಸ್ಸಿನವ್ರಿಗೆ ಆಗಾಗ ವಿಚಿತ್ರವಾಗಿ ಏನೇನೋ ಅನ್ನಿಸ್ತಾ ಇತ್ತಂತೆ. ಒಂದಿನ ಇದ್ದಕ್ಕಿದ್ದಾಗೆ ಕೋವಿನ ಎತ್ಕೊಂಡು ಶಿಕಾರಿಗೆ ಅಂತ ಒಬ್ಬ ಜೊತೆಗಾರನ ಕರ್ಕೊಂಡು ಹೊರಟರು. ಇವ್ರು ಶಿಕಾರಿಗೆ ಅಂತ ಆರಿಸ್ಕೊಂಡಿದ್ದ ಜಾಗದಲ್ಲಿ ಊರ್ನವ್ರ ಪ್ರಕಾರ ಯಾವ ಪ್ರಾಣಿನೂ ಇಲ್ಲ. ಆ ಇನ್ನೊಬ್ಬ ಯುವಕ, ಅದೇ ಆ ಅನಾಥ, ಅವನು ಅದೇ ಜಾಗದಲ್ಲಿ ಅಡ್ಡಾಡ್ತಿದ್ದ. ಇನ್ಯೂರು ಎಷ್ಟೇ ಕಷ್ಟಪಟ್ಟರು ಶಿಕಾರಿಗೆ ಯಾವ ಪ್ರಾಣಿನೂ ಸಿಗಲ್ಲ. ಕೊನೆಗೆ ತಮ್ಮ ಬೇಟೆ ಚಪ್ಪಲ ತೀರಿಸ್ಕೊಳ್ಳೋಕ್ಕೆ ಅಲ್ಲೇ ಅಡ್ಡಾಡ್ತಿದ್ದ ಆ ಯುವಕನ ಮೇಲೆ ಗುಂಡು ಹಾರಿಸ್ತಾರೆ. ದೊಡ್ಡೋರ್ ದೊಡ್ಡತನಕ್ಕೆ ಒಂದು ಅಮಾಯಕ ಜೀವ ಬಲಿಯಾಗತ್ತೆ. ಕೊನೆಗೆ ಆ ಹೆಣ್ಣನ ಅಲ್ಲೇ ಹೂತು ಏನೂ ಆಗಿಲ್ಲ ಅನ್ನೋ ಹಾಗೆ ಊರಿಗೆ ವಾಪಸ್ಸು ಬರ್ತಾರೆ. ನೆಮ್ಮದಿಯಾಗಿರ್ತಾರೆ. ಹೇಗಿದೆ ಕತೆ? ಯಾಕೆ ಶೆಟ್ರೆ, ಏನಾಯ್ತು? ನಿನಗಿದೆಲ್ಲ ಹೇಗೆ ಗೊತ್ತು? ಗೊತ್ತು ಅಷ್ಟೇ. ಸತ್ತೋಗಿರೋದು ನನ್ನ ಸ್ನೇಹಿತ. ಈ ವಿಷಯ ಎಲ್ಲ ಗೊತ್ತಿರೋದು ನನ್ನೊಬ್ನಿಗೆ. ವಿಷಯ ನನ್ನಲ್ಲೇ ಉಳಿಬೇಕು ಅಂದ್ರೆ ನೀವು ಸೈನ್ ಬೇಕು. ನಿಮ್ಮ ಸಾಹಿತ್ಯದ ಅಭಿಮಾನಿಯಾಗಿ ನೀವು ಬರೆದಿರೋ ಕಾದಂಬರಿ ಮೇಲಲ್ಲ, ನಿಮ್ಮ ಅರ್ಧ ಆಸ್ತಿ ಒಡೆಯ ನಾನು ಅಂತ ಬರೆದಿರೋ ಸ್ಟ್ಯಾಂಪ್ ಪೇಪರ್ ಮೇಲೆ ನಿಮ್ಮ ಸೈನ್ ಬೇಕು. ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೇನೂ ಇಲ್ಲ. ಒಂದಿನ ಜಾಸ್ತಿನೂ ಮಾರೋದಕ್ಕಾಗಲ್ಲ. ಎಲ್ಲ ಪಿತ್ರಾರ್ಜಿತ ಆಸ್ತಿ. ನಿನ್ನ ಮತ್ತು ನಿನ್ನ ತಾಯಿಯ ಸಹಿ ಇಲ್ಲದೆ ಏನೂ ಮಾರಕ್ಕಾಗ್ತಿರ್ಲಿಲ್ಲ. ಏನ್ ಮಾಡ್ತೀರಾ ಅಂತ ಯೋಚನೆ ಮಾಡಿ. ನಾಳೆ ಮನೆ ಹತ್ರ ಬರ್ತೀನಿ. ಪಾಪ ಪುಣ್ಯನೆಲ್ಲ ಲೆಕ್ಕದಲ್ಲಿಟ್ಕೊಂಡೇ ಬದುಕಕ್ಕಾಗಲ್ಲ. ಕಾಡಲ್ಲಿ ಹಸುವಾದಾಗ ಹುಲಿ ಜಿಂಕೆನೆ ಬೇಟೆ ಮಾಡಿ ತಿನ್ನಲ್ವಾ? ಅಲ್ಲಿ ಪಾಪ ಪುಣ್ಯ ನ್ಯಾಯ ಅನ್ಯಾಯ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಇಲ್ಲೂ ಅಷ್ಟೇ. ಇಲ್ಲಿ ಹಸುವು ಅಂದರೆ ಹಣ. ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು.
ಯಜಮಾನ್ರಿ ಯಾಕೆ ಬರಕ್ ಹೋದ್ರಿ? ಅಲ್ಲೇ ಕೂತೀನಿ ಅಂತ ಹೇಳಿದ್ನಲ್ಲ. ಅಲ್ಲ ಹೆಣ ಇಲ್ಲ, ಏನು ಮಾಡ್ದೆ ಹೇಳು. ಅಯ್ಯೋ ಅದೆಲ್ಲ ನಾನು ನೋಡ್ಕೋತೀನಿ, ಬನ್ನಿ ನೀವು. ಹರಿ, ನಾ ಹೇಳಿದ್ ಕೇಳು. ಹೆಣ ತಂದು ತೆಪ್ಪಕ್ಕೆ ಹಾಕು. ಯಜಮಾನ್ರೆ, ನಾನು ಅದನ್ನ ಮಣ್ಣು ಮಾಡಿ ಆಯ್ತು.